ವಿಕಾಸ ಪರ್ವ ನಮ್ಮ ರೋಹಿತ್ ನಾಗೇಶ್ ಅವರ ಮೊಟ್ಟ ಮೊದಲ ನಾಯಕ ನಟನಾಗಿ ಅಭಿನಯಿಸಿರುವಂಥ ಒಂದು ಚಿತ್ರ. ನನಗೆ ಪರ್ಸ್ನಲಿ ತುಂಬ ಫೇವ್ರೆಟ್ ರೋಹಿತ್ ನಾಗೇಶ್ ಅಂತಂದರೆ. ಯಾಕೆಂತಂದರೆ ತುಂಬ ವರ್ಷದಿಂದ ನಾವು ಅವ್ರನ್ನ ಚಿಕ್ಕ ವಯಸ್ಸಿಂದ ನೋಡ್ಕೊಂಬಂದಿರೋದು. ಆ್ಯಕ್ಚುಲಿ ತುಂಬ ಸೀನಿಯರ್ ಆರ್ಟಿಸ್ಟು, ವಿಷ್ಣು ಸರ್ ಜೊತೆ ಎಲ್ಲ ಅವರು ಎಕ್ಸ್ಪೀರಿಯನ್ಸ್ ಇರೋ ಅಂಥ ಆರ್ಟಿಸ್ಟು. ಫಸ್ಟ್ ಟೈಮ್ ನಾಯಕ ನಟನಾಗಿ ಒಂದು ಒಳ್ಳೆ ಚಿತ್ರನ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಎಸ್, ನಾನು ಓಪನ್ ಆಗಿ ಹೇಳ್ತೀನಿ, ಇದು ತುಂಬ ವರ್ಷದ ಹಿಂದೆ ಬಂದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಅಂತ. ಬಟ್ ಯಾಕೆ ಅಂತಂದರೆ ಇತ್ತೀಚಿನ ಕಾಲದಲ್ಲಿ ನಾನು ಒಂದು ಸಿನಿಮಾ ಮೂಲಕ ಮೆಸೇಜ್ ಹೇಳ್ತೀನಿ ಅಂತಂದರೆ ಜನ ಒಪ್ಪಲ್ಲ. ಎಂಟರ್ಟೈನ್ಮೆಂಟ್ ಕೊಡು ಗುರು ಅಂತ ಹೇಳ್ತಾರೆ. ಬಟ್ ಎಂಟರ್ಟೈನ್ಮೆಂಟು ಇದ್ದು ಜೊತೆಗೆ ಅದ್ಭುತವಾದಂಥ ಒಂದು ಇಂಪ್ಯಾಕ್ಟ್ಫುಲ್ ಮೆಸೇಜ್ ಇರೋವಂಥದ್ದು ಇದೆಯಲ್ಲ, ಅದು ಕೊಡೋದು ತುಂಬ ಕಷ್ಟ. ಅದರಲ್ಲೂ ಆ ಕ್ಲೈಮ್ಯಾಕ್ಸಲ್ಲಿ ಅವ್ರು ಹೇಳಿರೋ ರೀತಿ ನಮಗೆ ಒಂದ್ಸಲ ಓ ಮೈ ಗಾಡ್ ಅಂತ ಅನಿಸುತ್ತೆ. ಪಕ್ಕ ಫ್ಯಾಮಿಲಿಗೆ ಅಂತಲೇ ಮಾಡಿರೋವಂಥ ಸಿನಿಮಾ, ತುಂಬ ಮೋಟಿವ್ ಮಾಡುವಂಥ ಸಿನಿಮಾ. ಯಾರಾದರೂ ಆ ಥರದವ್ರು ಬಂದರೆ, ಆ ಥರದವ್ರು ಅಂದರೆ ಯಾರು ಅಂತಂದರೆ ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ. ಆ ಥರದವ್ರು ಬಂದರೆ ಅಯ್ಯೋ ನಾನು ಮಾಡ್ತಿರೋ ತಪ್ಪಾ ಸರಿನಾ ಏನು ಅಂತ ತಿದ್ಕೊಳ್ಳೋಕೆ ಒಂದು ಅವಕಾಶ ಸಿಗುತ್ತೆ. ಸೊ ಇಡೀ ಹೋಲ್ ಟೀಮ್ಗೆ ನಾನು ಫಸ್ಟ್ ಆಫ್ ಆಲ್ ಕಂಗ್ರಾಟ್ಸ್ ಮಾಡ್ತೀನಿ. ಬಂದು ನೋಡಿ, ಆದಷ್ಟು ಟ್ರೈ ಮಾಡಿ. ಈ ಥರ ಸಿನಿಮಾಗಳನ್ನು ನಾವು ಉತ್ತೇಜನ ಕೊಟ್ಟರೆ ಮೆಸೇಜ್ ಜೊತೆಗೆ ಒಂದು ಒಳ್ಳೆಯ ಕಮರ್ಷಿಯಲ್ ಎಲಿಮೆಂಟು ಮುಂದಿನ ದಿನಗಳಲ್ಲಿ ಕೊಡೋವಂಥ ಚಾನ್ಸಸ್ಸು ಇರಬಹುದು. ಇದನ್ನು ನಾನು ಓಪನ್ ಆಗೇ ಕ್ಲೈಮ್ ಮಾಡ್ತೀನಿ. ಆ್ಯಂಡ್ ಆಲ್ ದಿ ಬೆಸ್ಟ್ ಅಂತ ಹೇಳೋಕ್ಕೆ ಇಷ್ಟ. ಏನಂತಂದರೆ ಇಲ್ಲಿ ಒಂದು ಕಾನ್ಸೆಪ್ಟ್ ಓರಿಯೆಂಟೆಡ್ ಸಿನಿಮಾ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿದೆ. ಆ್ಯಂಡ್ ಪ್ರತಿಯೊಬ್ಬರು ಅವ್ರವ್ರ ಪಾತ್ರನ ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ. ಆ್ಯಂಡ್ ರೋಹಿತ್ ನಾಗೇಶ್ ಸರ್ನ ನಾವು ಆಲ್ಮೋಸ್ಟ್ ಎಲ್ಲರೂ ನೋಡಿರ್ತೀವಿ ಸೀರಿಯಲಲ್ಲಿ, ವರ್ಷಾನುಗಂಟ್ಲೆ ನೋಡ್ಕೊಂಡೇ ಬಂದಿರ್ತೀವಿ. ಬಟ್ ಫಸ್ಟ್ ಟೈಮ್ ಅವರು ಬೆಳ್ಳಿತೆರೆ ಮೇಲೆ ಕಾಣ್ತಾ ಇರೋದು ನಮಗೊಂಥರ ಖುಷಿನೇ. ಬಟ್ ಪ್ರತಿಯೊಬ್ಬರು ಬಂದು ಥಿಯೇಟ್ರಿಗೆ ಬಂದು ಸಿನಿಮಾನ ನೋಡಿ. ಯಾಕೆ ಅಂತಂದರೆ ಇದು ಪ್ರತಿಯೊಬ್ಬರಿಗೂ ಅನ್ವಯಿಸುವಂಥ ಒಂದು ಕಥೆಯನ್ನು ಇಟ್ಕೊಂಡು ಮಾಡಿರೋದು. ಆ್ಯಂಡ್ ತುಂಬ ಚೆನ್ನಾಗಿದೆ ಮೂವಿ. ನನಗೂ ಸೇರಿ ಅಂತಲೇ ಹೇಳ್ಬೋದು, ಪ್ರತಿಯೊಬ್ಬರಿಗೂ. ಸೊ ತುಂಬ ಚೆನ್ನಾಗಿದೆ ಮೂವಿ. ಆ್ಯಂಡ್ ರೋಹಿತ್ ನಾಗೇಶ್ ಸರ್ ಆ್ಯಕ್ಟಿಂಗ್ ತುಂಬಾ ಚೆನ್ನಾಗಿದೆ. ಪ್ರತಿಯೊಬ್ಬರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ರೋಹಿತ್ ಸರ್ನ ದೊಡ್ಡ ಸ್ಕ್ರೀನ್ ಮೇಲೆ ನೋಡಿ ತುಂಬ ಖುಷಿ ಆಯಿತು. ಆ್ಯಕ್ಟಿಂಗ್ ಅಂತೂ ಎಲ್ಲರೂ ಸಖತ್ತಾಗಿ ಮಾಡಿದ್ದಾರೆ. ನಾನು ಕುಡಿಯೋದು ಯಾಕೆ ಬಿಡಬೇಕು ಗುರು ಅಂತ ಕೇಳೋರು ದಯವಿಟ್ಟು ಬಂದು ಸಿನಿಮಾನ ನೋಡಿ. ಯಾಕೆ ಬಿಡಬೇಕು ಅಂತ ನಿಮಗೂ ಗೊತ್ತಾಗುತ್ತೆ. ಸರ್ ಇದು ಒಂದು ಅದ್ಭುತವಾದ ಸಿನಿಮಾ ಅಂತ ಹೇಳ್ಬೋದು. ಈಗ ಎಲ್ಲರೂ ನೋಡಬೇಕಾಗಿರೋದು, ಎಲ್ಲರ ಮನೆಗಳು ನಡೆಯುವಂಥ ಸ್ಟೋರಿನೇ, ಸಮಾಜಕ್ಕೆ ಒಳ್ಳೆಯ ಸಂದೇಶ ಇದೆ. ಖಂಡಿತ ಎಲ್ಲರೂ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ನೋಡಿ. ಫಿಲ್ಮ್ ತುಂಬ ಚೆನ್ನಾಗಿದೆ. ರೋಹಿತ್ ನಾಗೇಶ್ ಅವರ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ. ಕುಡಿದು ಏನು ಪರಿಣಾಮ ಬೀರುತ್ತೆ ಅಂತ ಸ್ಪಷ್ಟವಾಗಿ ಈ ಫಿಲ್ಮಲ್ಲಿ ಹೇಳಿದ್ದಾರೆ. ಖುಷಿ ಆಯಿತು, ತುಂಬ ಚೆನ್ನಾಗಿತ್ತು. ಎಲ್ಲ ಬಂದು ಫಿಲ್ಮ್ ನೋಡಿ. ಚೆನ್ನಾಗಿದೆ ಸರ್ ಫಿಲ್ಮ್, ಸಮಾಜಕ್ಕೆ ಒಳ್ಳೆಯ ಇದು. ಚೆನ್ನಾಗಿದೆ, ಮೆಸೇಜಿಂಗ್ ಇದೆ ಮತ್ತು ಸೋಷಲ್ ಕನ್ಸರ್ನ್ ಆಗಿ ಇದೆ. ಥ್ಯಾಂಕ್ ಯು. ಒಂದು ಉತ್ತಮವಾದಂಥ ಸಂದೇಶ, ಪ್ರಮುಖವಾಗಿ ಯುವ ಜನತೆಗಂತೂ ಭಾಳ ಮಾಡಿಸಿದಂಥ ಸಂದೇಶ. ಇದನ್ನು ಎಲ್ಲರೂ ಅಳವಡಿಸ್ಕೊಂಡ್ರೆ ಯಾವುದೇ ರೀತಿ ಅನಾಹುತಗಳು ತಪ್ಪಿಸ್ಬೋದು. ಯುವಕರಲ್ಲಿ ಈ ಒಂದು ಮೆಸೇಜು ಸ್ಪ್ರೆಡ್ ಆಗಬೇಕು. ಸೂಪರ್ ಆಗಿದೆ, ಒಳ್ಳೆ ಫಿಲಮು. ಈಗಿನ ಸಮಾಜಕ್ಕೆ ಏನು ಕೊಡಬೇಕೋ ಅದು ರೋಹಿತ್ ಅವ್ರು ಕೊಟ್ಟಿದ್ದಾರೆ. ಒಳ್ಳೆ ಫಿಲಮು, ಉತ್ತಮವಾಗಿದೆ, ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ಲಾಸ್ಟ್ ಕ್ಲೈಮ್ಯಾಕ್ಸ್ ಅಂತೂ ಅದ್ಭುತ, ಎಲ್ಲರೂ ನೋಡಬೇಕು. ಚೆನ್ನಾಗಿದೆ ಪಿಕ್ಚರು, ನೋಡಿ ಎಲ್ಲರೂ. ತುಂಬ ಚೆನ್ನಾಗಿದೆ. ಕುಡ್ಕರ್ಗೊಂದು ಒಳ್ಳೆ ಸಬ್ಜೆಕ್ಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಸಿನಿಮಾ ನೋಡಿ ಯಾರು ಇನ್ಮೇಲೆಲ್ಲ ಕುಡಿಯೋದನ್ನು ಬಿಡಬೇಕು ಅಂತ ಹೇಳ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ ಇದೆ ಮೂವಿ. ಕುಡುಕರು ಬಂದು ಎಲ್ಲ ನೋಡಿ, ಖಂಡಿತ ಕುಡಿಯೋದು ಬಿಡ್ತೀರಾ. ದಯವಿಟ್ಟು ಎಲ್ಲ ನೋಡಿ, ಚೆನ್ನಾಗಿದೆ ಮೂವಿ, ನೋಡ್ಬೋದು ಸರ್. ಅದೇ ಕುಡಿದು ಗಾಡಿ ಓಡಿಸ್ಬೇಡಿ, ತುಂಬ ಆಕ್ಸಿಡೆಂಟ್ ಆಗುತ್ತೆ ಅಂತ ಚೆನ್ನಾಗಿ ಮೆಸೇಜ್ ತೋರಿಸಿದ್ದಾರೆ. ದಯವಿಟ್ಟು ಮೂವಿ ನೋಡಿದ್ರೆ ಅರ್ಥ ಆಗುತ್ತೆ. ದಯವಿಟ್ಟು ಎಲ್ಲ ಬಂದು ಮೂವಿ ನೋಡಿ. ವಿಕಾಸ್ ಪರ್ವ ಅಂತ ಮೂವಿ ನಮ್ಮ ಫ್ರೆಂಡು ಚೆನ್ನಾಗಿ ಮಾಡೋರೆ ಹೀರೋ. ಎಲ್ಲರೂ ಬಂದು ಥಿಯೇಟರ್ ಬಂದು ನೋಡಿ, ಚೆನ್ನಾಗಿದೆ, ಸೂಪರ್. ಚೆನ್ನಾಗಿದೆ ಮೂವಿ, ಚೆನ್ನಾಗಿದೆ. ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ಈಗಿನ ಜನ್ರೇಷನು ಪಬ್ಬು ಬಾರು ಅಂತ ಸುತ್ತುತ್ತಿರ್ತಾರಲ್ವಾ, ಅದಕ್ಕೆ ಒಳ್ಳೆ ಮೆಸೇಜ್ ಇದೆ. ಬಂದು ಎಲ್ಲರೂ ಫಿಲಮ್ ನೋಡಬೇಕು. ಕನ್ನಡ ಫಿಲಮ್ನ ಬಂದು ನೋಡಿ ಅಂತ ಕೇಳ್ಕೊಂಡು. ಮೂವಿಲಿ ತುಂಬ ಚೆನ್ನಾಗಿದೆ. ಅಂದರೆ ಕುಡಿತದಿಂದ ಏನಾಗುತ್ತೆ ಎಫೆಕ್ಟು ಅದು ಲೇಡೀಸ್ಗೆ ಆಲ್ರೆಡಿ ಗೊತ್ತಿದೆ, ಗಂಡಸರಿಗೆ ಆಮೇಲೆ ಏನು ಎಫೆಕ್ಟ್ ಆದಮೇಲೆ ಅರ್ಥ ಆಗುತ್ತೆ ಅನ್ನೋದು ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಸಗದಾಗಿದೆ ಮೂವಿ, ಎಲ್ಲರೂ ಬಂದು ನೋಡಿ, ಮಸ್ಟ್ ವಾಚ್. ಎಲ್ಲರೂ ಬಂದು, ಇದು ಡಾಕ್ಯುಮೆಂಟ್ರಿ ಮೂವಿ. ಆ್ಯಕ್ಚುಲಿ ತುಂಬ ಚೆನ್ನಾಗಿ ಕಂಟೆಂಟ್ ಇದೆ. ಆಮೇಲೆ ಎಲ್ಲರೂ ಬಂದು ನೋಡೋಂಥ ಯಂಗ್ಸ್ಟರ್ಸಿಗೆ ಆ್ಯಕ್ಚುಲಿ ಬೇಗ ನೋಡಬೇಕು ಬಂದು. ಯಾಕಂದರೆ ಕುಡಿದಿಂದ ಆಮೇಲೆ ಏನಾಗುತ್ತೆ ಅನ್ನೋದು ದೇ ಹ್ಯಾವ್ ಶೋಡ್ ವೆರಿ ನೈಸ್ಲಿ. ವೆರಿ ನೈಸ್ ಫ್ಯಾಮಿಲಿ ಮೂವಿ. ಫ್ಯಾಮಿಲಿ ಜೊತೆ ಬಂದು ನೋಡಿದ್ರೆ ಲೇಡೀಸ್ಗಿಂತ ಜೆಂಟ್ಸ್ ಬಂದು ಡೆಫಿನೆಟ್ ಆಗಿ ನೋಡಬೇಕು. ನಮ್ಮ ಹುಡುಗಿ ತುಂಬ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾಳೆ. ಆ್ಯಂಡ್ ದಿಸ್ ಇಸ್ ಅವಳಿಗೋಸ್ಕರನೇ ಬಂದಿರೋದು. ಶಿ ಹ್ಯಾಸ್ ಡನ್ ವೆರಿ ಗುಡ್. ಹಾಂ, ತುಂಬ ಚೆನ್ನಾಗಿ ಮೆಸೇಜ್ ಬಂದಿದೆ ಅಷ್ಟೇ. OTT ಇಲ್ಲಿ ಬರೋಕ್ಕಿಂತ ಮುಂಚೆ ಇಲ್ಲಿ ಬಂದು ನೋಡಿ ಥಿಯೇಟರಲ್ಲಿ. ಯಾಕಂದ್ರೆ ಪಾಪ ಕಷ್ಟಪಟ್ಟು ಹುಡುಕ್ಪಟ್ಟು ಸ್ಕೂಲ್ ಬಿಟ್ಟು ಆಯ್ತಾ, ಎಲ್ಲ ಎಕ್ಸಾಮ್ ಬಿಟ್ಟು ಬಂದಿದ್ದಾಳೆ. ಸೊ ಹೋಗಿ ಬರೀತಾಳೆ. ಬಟ್ ಶಿ ಹ್ಯಾಸ್ ಟು ಪರ್ಮಿಷನ್ ಫಾರ್ ದ್ಯಾಟ್. ಸೊ ಎಲ್ಲರೂ ಬಂದು ನೋಡಿ ಥಿಯೇಟ್ರಲ್ಲಿ. ಫಿಲಮ್ ಮೆಸೇಜ್ ಓರಿಯೆಂಟೆಡ್ ಮೂವಿ ತುಂಬ ಚೆನ್ನಾಗಿ ಬಂದಿದೆ.
ಬರೀ ಕಮರ್ಷಿಯಲ್ ಆಸ್ಪೆಕ್ಟ್ ಅಲ್ಲದೆ ಕೂಡ ಸಮಾಜಕ್ಕೆ ಒಂದು ಒಳ್ಳೆ ಮೆಸೇಜ್ ಕೊಡಬೇಕು, ಒಂದು ಬದಲಾವಣೆ ತರಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಮೂವಿ ಮಾಡಿದ್ದಾರೆ. ದಯವಿಟ್ಟು ಎಲ್ಲರೂ ಬಂದು ನೋಡಿ, ಎಲ್ರಿಗೂ ಒಂದು ಬದಲಾವಣೆ ತರುತ್ತೆ ಅಂತ ನಾನು ಭಾವಿಸ್ತೀನಿ. ಥ್ಯಾಂಕ್ ಯು. ನಿಜವಾಗ್ಲೂ ಆಫ್ಟರ್ ಇಂಟರ್ವ್ಯೂವಲ್ಲು ತುಂಬ ಇಂಟ್ರೆಸ್ಟ್ ಆಗಿದೆ. ಒಂದು ಮೂಡ್ ಎಲ್ಲೋ ಕರ್ಕೊಂಡೋಗಿ ಲಾಸ್ಟ್ಗೆ ಒಂದು ಒಳ್ಳೆ ಮೆಸೇಜ್ ಅನ್ನೋದಂತೂ 100% ಇದೆ. ಲಾಸ್ಟಲ್ಲಿ ತುಂಬ ಚೆನ್ನಾಗಿದೆ, ಒಳ್ಳೆ ಮೆಸೇಜ್ ಇದೆ. ಯಾರು ಒಂದು ವಯಸ್ಕರಿದ್ದಾರೆ ಅವರಲ್ಲಿ ಏನು ನಡೆಯುತ್ತೋ ನಿಜವಾದ ಜೀವನದಲ್ಲಿ ಇಲ್ಲಿ ಅಳವಡಿಸ್ಕೊಬೋದು. ಬಂದು ದಯವಿಟ್ಟು ಎಲ್ಲರೂ ಬಂದು ಒಂದು ಸರಿ ಫಿಲಿಮ್ ನೋಡಿ, ನಿಮ್ಗೆ ಖಂಡಿತ ಅರ್ಥ ಆಗುತ್ತೆ ಇದರಲ್ಲಿ ಏನಿದೆ ಮೆಸೇಜ್ ಅಂತ. ಸೊ ನಾವು ಅದನ್ನು ಯಾವ ಥರ ತಿದ್ಕೋಬೇಕು ಅನ್ನೋದು ತುಂಬ ಈಸಿ ಆಗುತ್ತೆ. ತುಂಬ ಚೆನ್ನಾಗಿದೆ ಮೂವಿ. ಐ ಆಮ್ ರಿಯಲಿ ಎಂಜಾಯ್. ಥ್ಯಾಂಕ್ ಯು.